ನಾನಂತೂ ಸೂಪರ್ ಆಗಿ ನೀವು ಸೂಪರ್ ಆಗಿರೋ ಅಂತ ಅಂದ್ಕೊಂಡಿದ್ದೆ. ಬನ್ನಿ ಇವತ್ತು ನಾನು ನಿಮಗೆ ಗಾಡಿಗಳನ್ನು ತೊಳೆಯೋ ವಿಡಿಯೋನ ತೋರಿಸ್ತೇನೆ. ಯಾಕೆಂದರೆ ನಾಳೆ ಆಯುಧ ಪೂಜೆ ಏನೇನು ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ದಸರಾ ರಜಕ್ಕೆ ಅಜ್ಜಿ ಮನೆಗೆ ಬಂದಿದ್ವಿ. ಅಜ್ಜಿ ಮನೆಗೆ ನಾವು ಸೈಕಲ್ ಎಲ್ಲ ತಗೊಂಬಂದಿದ್ವಿ. ಸೊ ಅಲ್ಲೇ ನಾವು ಸೈಕಲ್ಲು ಬೈಕು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ವಿ. ನಾಳೆ ಪೂಜೆಗೆ ಎಲ್ಲದನ್ನೂ ರೆಡಿ ಮಾಡ್ತಾ ಇದ್ವಿ 2020. ಆಮೇಲೆ ನಾನು ಇದನ್ನು ಓಡಿಸೋದು ಬಿಟ್ಟು ಒಂದು 3 months ಆಯಿತು. ನನಗೆ ತುಂಬ ಇಷ್ಟ, ಯಾಕೆಂದರೆ ನಾನು ಇದನ್ನು ಓಡಿಸಿ ತುಂಬ ಸ್ಲಿಮ್ ಆಗಿದೆ. ಈಗ ನೋಡಿ ಸ್ವಲ್ಪ ಅದಕ್ಕೆ ಇದು ಟೈರ್ ಪಂಚರ್ ಆಯಿತು. ನಾನು ಹೊಡೆಯೋಕ್ಕೆ ಅಂತ ಹೋದಾಗೆಲ್ಲ ಟೈರ್ ಪಂಚರ್ ಆಗಿರುತ್ತೆ. ಅದಕ್ಕೆ ಇದನ್ನು ಸರಿ ಮಾಡಿಸ್ಕೊಂಡ್ಬಂದು ಯಾಕಂದರೆ ನಾಳೆ ಎಲ್ಲ ಎಲ್ಲರೂ ಹೇಗಿದ್ದೀರ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾವು ನೆನ್ನೆ ಗಾಡಿ ಎಲ್ಲ ತೊಳೆಯೋದನ್ನ ತೋರಿಸಿದ್ದೀನಿ. ಇವಾಗ ಗಾಡಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇದು ಯಾವುದಿಲ್ಲ ಅಂತ ಅಂದರೆ ಆಯುಧ ಪೂಜೆ. ನೋಡಿ, ಗಾಡಿಗೆಲ್ಲ ನಾಮ ಹಚ್ಚಿ ಫಸ್ಟು ಬೋರ್ವೆಲ್ ಮೋಟರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆಗೆ ಏನೇನು ಬೇಕು, ಗಾಡಿಗೆ ಕಟ್ಟೋಕ್ಕೆ ನಿಂಬೆಹಣ್ಣು, ಮೆಣಸಿನ್ಕಾಯಿ ಎಲ್ಲದನ್ನು ರೆಡಿ ಮಾಡಿಕೊಡ್ತಾ ಇದ್ದೀವಿ. ಬರೀ ಗಾಡಿಗೆ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಏನೇನು ಆಯುಧಗಳಿವೆ ಅದಕ್ಕೂ ಪೂಜೆ ಮಾಡ್ತೀವಿ. ನೀವು ಯಾವುದಕ್ಕೆ ಪೂಜೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂಜೆ ಮಾಡಿ ಕಾಯಿ ಹೊಡೆದೆ. ನೋಡಿ ನಾನು ಯಾವ ಥರ ಕಾಯಿ ಹೊಡಿತಾ ಇದ್ದೀನಿ ಅಂತ. ಅಮ್ಮ ಈಗ ಎಲ್ಲದಕ್ಕೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮಮ್ಮ, ಅಜ್ಜಿ, ಅತ್ತೆ ಎಲ್ಲರೂ ಸೇರಿ ಪೂಜೆ ಮಾಡಿದ್ರು.
ಎಲ್ಲದಕ್ಕೂ ನಿವಾಳಿಸ್ಬಿಟ್ಟು ನಾವು ಈಗ ಕುಂಬಳಕಾಯಿ ಹೊಡಿತಾ ಇದ್ದೀವಿ. ನಮ್ಮ ಮಾಮ ಕುಂಬಳಕಾಯಿ ಹೊಡೆಯಂಗಿಲ್ಲ, ಅದಕ್ಕೆ ಈ ಸಲ ನಾನೇ ಹೊಡಿತಾ ಇದ್ದೀನಿ. ಕುಂಬಳಕಾಯಿ ಹೊಡೆದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ನಾವೆಲ್ಲ ಗಾಡಿ ಚಕ್ರಕ್ಕೆ ನಿಂಬೆಹಣ್ಣಿಟ್ಬಿಟ್ಟು ಪೂಜೆನ ಮುಗಿಸಿದ್ವಿ. ನಿಂಬೆಹಣ್ಣಿಟ್ಟು ನಾವು ಮುಂದೆ ಬಂದ್ವಿ. ನಂತರ ಎಲ್ಲರಿಗೂ ಸ್ವೀಟ್ ಹಂಚಿದ್ವಿ. ಹೇಗಿತ್ತು ಆಯ್ತು ಪೂಜೆ ಲಾಗ್? ಸಂಜೆ ಪಿತೃಪಕ್ಷ ಪೂಜೆ ನಡೆಯುತ್ತೆ. ನಾನು ತೋರಿಸಿರೋದು ಬರೀ ನಿಮಗೆ ಗಾಡಿ ಪೂಜೆ. ಪಿತೃಪಕ್ಷ ಪೂಜೆನ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ ನೀವು ನೆಕ್ಸ್ಟ್ ವಿಡಿಯೋ ತನಕ ಕಾಯಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಇರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.